ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ಮತ್ತೆ ಒಂದು ಸ್ಕಿನ್ ಕೇರ್ ರೂಟೀನನ್ನು ತೊಗೊಂಡು ಬಂದಿದ್ದೀನಿ. ಡೈಲಿ ನೀವು ಪ್ರತಿದಿನ ಈ ಒಂದು ನಾನು ಹೇಳುವಂಥ ಸ್ಕಿನ್ ಕೇರನ್ನು ಆಗಲಿ ಮತ್ತು ಫೇಸ್ ಪ್ಯಾಕನ್ನು ಆಗಲಿ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳ ಅದು ಬಂಗು, ನಾನು ಎಷ್ಟೇ ನಾನು ಯಾವುದೇ ಒಂದು ಫೇಸ್ ಪ್ಯಾಕ್ ಹೇಳ್ತಾ ಬಂದರೂ ಅದನ್ನು ಒಂದು ಬಂಗಿಗೋಸ್ಕರ ಅಂತ ಹೇಳಂದ ನಾನು ತೊಗೊಂಬರಕೊಂತೀನಿ. ಆಮೇಲೆ ಮುಖದ ಮೇಲೆ ಕಪ್ಪು ಕಲೆಗಳಿರ್ತಾವೆ, ರಿಂಕಲ್ಸು, ಆಮೇಲೆ ಒಂದು ಸ್ಕಿನ್ ಟೋನ್ ಇರ್ತದಲ್ಲ ಅದರದ್ದು ಎಲ್ಲನೂ ಈ ಒಂದು ಫೇಸ್ ಪ್ಯಾಕ್ಗಳಿಂದ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅದನ್ನೇ ಯೂಸ್ ಮಾಡಿರಿ, ಇದನ್ನೇ ಯೂಸ್ ಮಾಡಿರಿ ಅಂತ ಹೇಳೋಂಗಿಲ್ಲ. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ನಿಮಗೆ ಆಗಂಗಿಲ್ಲ. ಹಾಗಾಗಿ ನೀವು ಒಂದು ಸ್ವಲ್ಪ ದಿನ ಅಂದರೆ ಒಂದು 4 ದಿನ ಹಚ್ಚಿ ನೋಡಿರಿ, ಸೂಟ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಬೇರೆ ದಿನ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಭಯ ಪಡ್ದೇನೆ ಹಚ್ಚೋಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯ ಬೆನಿಫಿಟ್ ಸಿಗ್ತೈತಿ ಅಂತ ಹೇಳೋದು ನಾನು 100% ಇಲ್ಲಿ ಹೇಳ್ತೀನಿ. ಹಾಗೆ ಇದನ್ನು ನೀವು ಪ್ರತಿದಿನ ಮಾಡೋ ಅವಶ್ಯಕತೆ ಇಲ್ಲ. ಒಂದು ದಿನ ನೀವು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಒಂದು 3-4 ದಿನ ನೀವು ಅದನ್ನ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಟ್ಕೊಂಡು ನೀವು ಒಂದು 4-5 ದಿನ ಆದಮೇಲೆ ಮತ್ತೆ ಇದನ್ನ ರೆಡಿ ಮಾಡಿ ಇಟ್ಕೋಬೋದು ನೀವು. ಆಮೇಲೆ ಒಂದು ದಿನ ಬಿಟ್ಟು ಒಂದು ದಿನ ಇದನ್ನ ಯೂಸ್ ಮಾಡ್ಬೋದು ಅಂತ ಒಂದು ಒಳ್ಳೆಯ ಒಂದು ರೆಮಿಡಿನ, ಹೋಮ್ ರೆಮಿಡಿನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಭಾಳ ಚೆನ್ನಾಗೈತಿ. ಮನ್ಯಾಗ ನೀವು ಈ ಹೋಮ್ ರೆಮಿಡಿನ ಮಾಡಿರಿ ಅಂತ ಹೇಳ್ತೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ನಾನು ಮುಖಕ್ಕೆ ಹಚ್ಚಿ ನಾನು ತೋರಿಸ್ತೀನಿ. ನಾನು ಮೊನ್ನೆ ಒಂದು ಸ್ವಲ್ಪ ಬಾಂಬೆಗೆ ಹೋಗಿದ್ದೆ ಅಂತ ಹೇಳಿದ್ದೆ. ಒಂದು 10 ದಿನ ಹೊರಗೆಲ್ಲ ಬಿಸಿಲಾಗ ತಿರುಗಿಲ್ಲ, ನನಗೂ ಮುಖ ಒಂದು ಸ್ವಲ್ಪ ಕಪ್ಪಾಗೈತಿ. ನಾನು ಪ್ರತಿದಿನ ಮತ್ತೀಗ ನೀವು ಶುರು ಮಾಡ್ಕೊಂಡಿದ್ದೀನಿ ಸ್ಕಿನ್ ಕೇರನ್ನು. ಅವಾಗವಾಗ ನಾವು ಸ್ಕಿನ್ ಕೇರ್ ಬಗ್ಗೆ ನಾವು ಒಂದು ಸ್ವಲ್ಪ ಲಕ್ಷ್ಯ ವಹಿಸಿದ್ರೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೊಬೋದು ಅನ್ನೋದೊಂದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕನ್ನು ನೀವು ಮನ್ಯಾಗ ಯೂಸ್ ಮಾಡಿರಿ. ಭಾಳ ಈಸಿಯಾಗೈತಿ. ಆಮೇಲೆ ನೀವು ಪ್ರತಿದಿನ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ರೆ ನೀವು 4-5 ದಿನ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಬರೀ ಇದು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೂ ಮೊದಲು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ಆದಷ್ಟು ಬೇಗನೆ ನಿಮ್ಗೆ ಹೋಗಬೇಕಂದ್ರೆ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊರಿ ಅಂತ ಹೇಳ್ತೀನಿ. ಹಂಗೆ ಇದೇ ರೀತಿಯಾಗಿರುವಂಥ ಸ್ಕಿನ್ ಕೇರ್ ಒಂದು ವಿಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಂಗೆ ಟ್ರೈನೂ ಮಾಡಿರಿ ಅಂದ್ರೆ ನಿಮಗೆ ಒಳ್ಳೆ ರಿಸಲ್ಟು ಬರುತ್ತೆ ಅಂತ ಹೇಳ್ತಾ ಬರೀ ಅದು ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ನಾನು ಒಂದು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಟೊಮೆಟೊ ಹಣ್ಣನ್ನು ನಾನು ಚೆನ್ನಾಗಿದೆ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ಇದ್ರ ಮೇಲಿರುವಂಥ ಕಪ್ ಇರುತ್ತಲ್ಲ ಅದನ್ನ ನಾನು ತೊಟ್ಟ ಭಾಗ ಹತ್ತಿರ ಇರುತ್ತಲ್ಲ ಅದನ್ನ ತೆಗೆದು ಇಲ್ಲಿ ಒಂದು 4 ಭಾಗ ಮಾಡಿಕೊಂಡು ಇದು ಮಿಕ್ಸಿಗೆ ಹಾಕ್ಕೊಂಡು ನಾನು ಇದನ್ನ ನುಣ್ಣಗೆ ಇದನ್ನ ರುಬ್ಕೊತೀನಿ. ಇದ್ರ ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿದ್ದನ್ನ ನಾವು ರುಬ್ಕೋಬೇಕಾಗತ್ತೆ. ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕಬಾರ್ದು. ಬರೀ ಇದ್ರದ್ದು ಪಲ್ಪನ್ನು ನಾವು ಚೆನ್ನಾಗಿ ರುಬ್ಬಿ ಇದನ್ನು ಪ್ಯೂರಿ ಮಾಡ್ಕೋಬೇಕು ನಾವು. ನೋಡ್ರಿ, ಈ ರೀತಿ ಪ್ಯೂರಿ ಆದ ನಂತರ ನಾನು ಏನು ಮಾಡ್ತೀನಿ, ಇದನ್ನ ಒಂದು ಬಟ್ಲಿಗೆ ನಾನು ಎತ್ತಿ ಹಾಕ್ಕೊತೀನಿ. ಒಂದು ಬಟ್ಲಿಗೆ ಅಷ್ಟೂ ತೊಗೊಂಡು ಇದಕ್ಕೆ ನಾನು 1 ಸ್ಪೂನಷ್ಟು ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಷ್ಟು ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ನಾನು ಗ್ಲೀಸರಿನನ್ನು ಹಾಕ್ಕೊತೀನಿ ಇಲ್ಲಿ. ಅಂದರೆ ಇದೇನಾಗುತ್ತೆ ನಮಗೆ ಸ್ಕಿನ್ಗೆ ಒಂದು ಇದು ಡ್ರೈ ಆಗುತ್ತಲ್ಲ ಅದನ್ನು ಇದು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಗ್ಲೀಸರಿನನ್ನು ಹಾಕ್ತೀವಿ. ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು. ಮಿಕ್ಸ್ ಮಾಡಿಕೊಂಡು ಇದು ಒಂದು ಐಸ್ ಟ್ರೇ ಆಯಿತು, ನಿಮಗಿಲ್ಲ ಒಂದು ಸಣ್ಣ ಬಟ್ಲಾತು ಮನೆಯಾಗಿದ್ದು ಅಂದ್ರೆ ಅದಕ್ಕೆ ಹಾಕೋಬೋದು. ಇಲ್ಲ ಐಸ್ ಟ್ರೇ ಇದ್ದಂತೂ ಇನ್ನೂ ಒಳ್ಳೆಯದು. ಇದನ್ನು ನಾನು ಐಸ್ ಟ್ರೇಗೆ ಅಷ್ಟಕ್ಕೂ ನನಗೆ ಎಷ್ಟು ಬೇಕೋ ಅಷ್ಟು ಒಂದು 4-5 ಹಾಕ್ಕೊತೀನಿ. ಒಂದು 7 ಹಾಕ್ಕೊಂಡಿದ್ದೀನಿ ಇಲ್ಲಿ. ಅಷ್ಟೂ ಹಾಕ್ಕೊಂಡು ಇದನ್ನು ನಾನು ಫ್ರಿಜ್ಜಿಗೆ ಇಡ್ತೀನಿ. ಅಂದರೆ ಇದು ನಮಗೆ ಬೆಳಗ್ಗಿಗೆ ಬರ್ತೈತಿ. ಇದು ರಾತ್ರಿ ಮಾಡಾಕೊಂತೀನಿ ನಾನು. ಇದನ್ನು ನಾನು ಇದನ್ನು ಮಾಡ್ಕೊಂಡು ಕರೆಕ್ಟಾಗಿ ಐಸ್ ಕ್ಯೂಬ್ ಮಾಡೋದಕ್ಕೋಸ್ಕರ ನಾನು ಫ್ರಿಜ್ನಾಗ ಇಟ್ಟು ಇದನ್ನು ನಾನೊಂದು ಫೇಸ್ ಪ್ಯಾಕನ್ನು ಇಲ್ಲಿ ರೆಡಿ ಮಾಡ್ಕೊತೀನಿ. ಈ ಫೇಸ್ ಪ್ಯಾಕಿಗೋಸ್ಕರ ನಾವೇನು ಮಾಡಬೇಕಿಲ್ಲಿ 1 ಸ್ಪೂನಷ್ಟು ನಾನು ಮುಲೇಟಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಕಸ್ತೂರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಅರಿಶಿನ ಪುಡಿ ಆದರೆ ಪ್ಯೂರ್ ಆಗಿದ್ದರೆ ಒಂದು ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಲ್ಲಿ ಕಸ್ತೂರಿ ಅರಿಶಿನ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು, 1/4 ಸ್ಪೂನಷ್ಟು ಕಸ್ತೂರಿ ಅರಿಶಿನ ಮತ್ತು 1 ಸ್ಪೂನಷ್ಟು ಮುಲೇಟಿ ಪೌಡ್ರ್, ಹಂಗೆ ಒಂದು ಸ್ವಲ್ಪ ಮೊಸರು, 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಏನು ಇಲ್ಲಿ ಕ್ಯೂಬ್ ಮಾಡಿದ್ನಲ್ಲ ಆ ಕ್ಯೂಬನ್ನು ನಾನು ಫಸ್ಟಿಗೆ ಮುಖ ತೊಳ್ಕೊಂಡಿದ್ದೀನಿ. ಮುಖ ತೊಳ್ಕೊಂಡು ಆದ ನಂತರ ಕ್ಯೂಬ್ ತೊಗೊಂಡು ನಾನು ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡ್ಕೊತೀನಿ. ಕೈಯಲ್ಲಿರೋ ಎಲ್ಲ ಕ್ಯೂಬ್ ಎಲ್ಲ ಖಾಲಿ ಆದ ನಂದು ಈಗ ನಾನು ಒಂದು ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೀನಿ. ಮಸಾಜ್ ಮಾಡ್ಕೊಂಡು ಏನು ಮಾಡಬೇಕು, ಒಂದು ಸ್ವಲ್ಪ ಅದನ್ನ ಒಂದು 5 ನಿಮಿಷ ಅದನ್ನ ಒಣಗಕ್ಕೆ ಬಿಡ್ಬೇಕು ನೀವು. ನಾನು ಇದನ್ನು ಮಾಡಿಟ್ಟು ನಾನು ಕಸ ಗುಡಿಸ್ಕೊಂಡು ಬಂದೆ. ಪೂರ್ತಿಯಾಗಿ ಒಣಗೈತಿ ಅಂದ್ರೆ ಒಣಗಿದ್ರೆ ಅಂದರೆ ಇದೇ ಮುಖ ಒಂಥರ ಟೈಟ್ನೆಸ್ ಬರ್ತೈತಿ. ಅಲ್ಲಿವರೆಗೂ ನಾವು ಇದನ್ನ ಪೂರ್ತಿ ಒಣಗಕ್ಕೆ ಬಿಡಬೇಕು. ಒಣಗಕ್ಕೆ ಬಿಟ್ಟಾದಮೇಲೆ ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಒಣಗಿ ಹೋಗುತ್ತೆ. ನಂತರ ಮುಖ ತೊಳ್ಕೊಂಡು ಬಂದು ನಾನಿಲ್ಲಿ ಫೇಸ್ ಪ್ಯಾಕನ್ನು ಏನು ರೆಡಿ ಮಾಡಿಟ್ಟಿದ್ನೋ ಆ ಫೇಸ್ ಪ್ಯಾಕನ್ನು ನಾನಿಲ್ಲಿ ಹಚ್ಕೊತಾ ಇದ್ದೀನಿ. ನಮ್ಗೆ ಟೊಮೆಟೊ ನ್ಯಾಚುರಲಾಗಿ ಬ್ಲೀಚ್ ಮಾಡುವಂಥ ಒಂದು ಗುಣ ಅದರೊಳಗೆ ಇರ್ತೈತಿ. ಆಮೇಲೆ ಮುಲೇಟಿ ಪೌಡ್ರ್ ಅಂತೂ ನಿಮಗೆ ಗೊತ್ತಿದ್ದೈತಿ, ಬಂಗಿಗೆ ಮಾತ್ರ ಭಾಳನ ಒಳ್ಳೆಯದು. ಆಮೇಲೆ ಕಲೆಗಳನ್ನು ಅದನ್ನು ಮುಕ್ತಗೊಳಿಸ್ತೈತಿ ಅಂತ ಹೇಳೋದು ಗೊತ್ತೈತಿ. ಕಸ್ತೂರಿ ಅರಿಶಿನೂ ನಮಗೆ ಸ್ಕಿನ್ನಿಗೆ ಭಾಳನ ಒಳ್ಳೆಯದು. ಅದಕ್ಕೋಸ್ಕರ ನಾನು ಎಷ್ಟು ನಾನು
ಇಂಗ್ರೀಡಿಯೆಂಟ್ಸ್ ಹಾಕಿ ನಾನಿಲ್ಲಿ ಫೇಸ್ ಪ್ಯಾಕನ್ನು ರೆಡಿ ಮಾಡಿದ್ದೀನಿ. ಇದನ್ನೆಲ್ಲ ಮುಖಕ್ಕೆ ಹಚ್ಚಿಕೊಂಡು ನಾವಿಲ್ಲಿ ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ನಮಗಿದು ಸೆಮಿ ಡ್ರೈ ಅಂತಾರಲ್ಲ ಆ ರೀತಿ ನಮಗಿದು ಸೆಮಿ ಡ್ರೈ ಆಗಬೇಕು. ಪೂರ್ತಿಯಾಗಿ ಮುಡ್ಕೊಂಬಿಟ್ಟ ಬಿಡೋಕೆ ಹೋಗ್ಬಿಟ್ಟು ನಾನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒದ್ದೆ ಮಾಡಿಕೊಂಡು ಮುಖಕ್ಕೆಲ್ಲ ಒಂದು ಸ್ವಲ್ಪ ಹಚ್ಕೊಂಡೆ. ಮುಖನ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡಾದ ನಂತರ ಒಂದು ಹಸಿ ಬಟ್ಟೆ ತೊಗೊಂಡು ನಾನಿಲ್ಲಿ ಒರೆಸ್ಕೊಂಡು ಹೋಗ್ತೀನಿ. ನೀವು ಬೇಕಿದ್ರೆ ಮುಖನ ತೊಳ್ಕೊಬೋದು. ಮುಖ ತೊಳ್ಕೊಂಡ್ರೆ ನಿಮಗೆ ಅದ್ರದ್ದು ರಿಸಲ್ಟ್ ಪಕ್ಕಾ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಭಾಳನೇ ಚೆನ್ನಾಗಿ ಸ್ಕಿನ್ನು ನಮ್ಗೆ ಗ್ಲೋ ಬರ್ತೈತಿ. ಇದನ್ನ ಮನೆಗೆ ಈ ಫೇಸ್ ಪ್ಯಾಕನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ನೀವು ಟ್ರೈ ಮಾಡಿರಿ. ನಾನೀಗ ಒಂದು ಹಸಿ ಬಟ್ಟೆ ತೊಗೊಂಡು ಚೆನ್ನಾಗಿದ್ದನ್ನ ಮುಖ ಒರೆಸಿ ನಿಮಗಿಲ್ಲಿ ತೋರಿಸ್ತಿದ್ದೀನಿ. ಭಾಳನೇ ನಮ್ಮ ಸ್ಕಿನ್ನು ಗ್ಲೋ ಆಗಿ ಕಾಣಿಸ್ತೈತಿ. ಆಮೇಲೆ ಈ ಒಂದು ಟೊಮೆಟೊ ಮತ್ತು ಇವೆಲ್ಲ ಏನದಾವ ಇಂಗ್ರೀಡಿಯೆಂಟ್ಸು ನಮಗೆ ಬಂಗು, ಕಪ್ಪು ಕಲೆಗಳು, ಫೈನ್ ಲೈನ್ಸು ಮತ್ತು ರಿಂಕಲ್ಸು, ಆಮೇಲೆ ಅನ್ಇವನ್ ಸ್ಕಿನ್ ಟೋನ್ ಏನಿರುತ್ತೆ ಇದನ್ನೆಲ್ಲನೂ ಹೋಗ್ಲಾಡ್ಸೋದಕ್ಕೊಂದು ಭಾಳನ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳಂದು ನಿಮಗೆ ಹೇಳ್ಬೋದು. ನಾನು ಪದೇ ಹೇಳ್ತೀನಿ ಅಂತ ಅನ್ನೋಕೆ ಹೋಗ್ಬಿಟ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿ ಆಗಿರ್ತೈತಿ. ಇಲ್ಲಿ ನಾನು ನಿಮ್ಗೆ ಮುಖಾನ ನಿಮ್ಮ ಎದುರಿಗೇನೆ ನಾನು ಒರೆಸಿ ತೋರಿಸ್ತಿದ್ದೀನಿ. ನೋಡ್ಬೋದು ಮೊದಲಿಗಿನ ಸ್ಕಿನ್ಗೂ ನನಗೆ ಈಗಿನ ಸ್ಕಿನ್ಗೂ. ಯಾಕಂದ್ರೆ ಮೊನ್ನೆ ನಾನು ಹೇಳಿದೆ ಊರಿಗೆ ಹೋಗಿ ಬಂದಿದ್ದೆ ಅಂತ ಹೇಳಿದ್ರೆ ಮುಖ ಎಲ್ಲ ನನಗೆ ಅಲ್ಲೆಲ್ಲಿ ಸ್ವಲ್ಪ, ಯಾಕಂದರೆ ಬಿಸಿಲಿಗೆ ಭಾಳನ ಬಿಸಿಲಿತ್ತಲ್ಲಿ, ಬಿಸಿಲಿಗೆ ಅಡ್ಡಾಡಿದಕ್ಕೋಸ್ಕರ ಮುಖ ನಂದು ಕಪ್ಪಾಗಿತ್ತು ನಿಜ ಹೇಳ್ಬೇಕಂದ್ರೆ. ಈಗ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು, ಎಲ್ಲ ಕ್ಲೀನಾಗಿ ನಾನು ಒರೆಸಿ ತೋರಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ಹಚ್ಚಬೇಕು ಅಂತ ಹೇಳಂದು ನೀವು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು 4-5 ದಿನ ಫ್ರಿಜ್ಜನ್ನು ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಈ ಒಂದು ಫೇಸ್ ಪ್ಯಾಕನ್ನು ಮನೆಯಾಗ ರೆಡಿ ಮಾಡ್ಕೊರಿ, ಟ್ರೈ ಮಾಡಿರಿ ಮತ್ತು ನಿಮ್ಮ ಸ್ಕಿನ್ನನ್ನು ನೀವು ಕಾಪಾಡ್ಕೋರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಮುಂದೆ ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.